ವೃಷಭ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ರು. ಆದರೆ ನಾನು ವೃಷಭ ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ, ಅದು ಏನು ಬೇಕಾದರೂ ಆಗ್ಬೋದು ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಅದೇ ರೀತಿ ನೋಡಿ ಮೇಷರಾಶಿಯವ್ರಿಗೂ ಟೈಮ್ ಚೆನ್ನಾಗಿಲ್ಲ, 12ನೇ ಮನೇಲಿ ಶನಿ ಇದ್ದಾರೆ. ಮತ್ತು ಶನಿ ಮತ್ತು ಕುಜ ಉಚ್ಚನಾಗಿರೋದಕ್ಕೆ ಸಪ್ತಮ ತುಲಾ ರಾಶಿಯಲ್ಲಿ ಕುಜ ಉಚ್ಚನಾಗಿರೋದು, ಶನಿ ಉಚ್ಚನಾಗಿರೋದು, ಅವರ ಒಂದು ಜಾತಕ ಮತ್ತು ಅವರ ಡೇಟ್ ಆಫ್ ಬರ್ತ್ ಕೂಡ 11ನೇ ತಾರೀಕು ಆಗಿರೋದ್ರಿಂದ ಖಂಡಿತವಾಗ್ಲೂ ಇದರ ಎಲ್ಲದರ ಎಫೆಕ್ಟು ಈ ಒಂದು ನಾವೇನು ಪ್ರೆಡಿಕ್ಷನ್ ಕೊಟ್ಟಿರ್ತೀವಿ, ಡೇಟ್ ಚೆನ್ನಾಗಿಲ್ಲ, ಇಂತಿಂಥ ರಾಶಿಗಳು ಚೆನ್ನಾಗಿಲ್ಲ, ಹುಷಾರಾಗಿರಿ ಅಂತ, ಅದರ ಎಫೆಕ್ಟು ನೀವು ಈ ಒಂದು ಇದರಲ್ಲಿ ಕಾಣಿಸ್ತಾ ಇದೆ, ಅಂದರೆ ಎಲ್ಲರಿಗೂ ಕಾಣಿಸ್ತಾ ಇದೆ. ಅದೇ ರೀತಿ ಯಾರೆಲ್ಲ ಮೇಷರಾಶಿಯಲ್ಲಿ ಇರ್ತೀರೋ ಅವ್ರಿಗೆ ಹೇಳ್ತಾ ಬಂದಿದ್ವಿ, ಏನಾದರೂ ವಸ್ತುವನ್ನು ಕಳ್ಕೊಳ್ತೀರಾ, ನಿಮಗೆ ಬೇಕಾಗಿರೋದನ್ನು ಕಳ್ಕೊಳ್ತೀರಾ, ತುಂಬ ಸಫರ್ ಮಾಡ್ತೀರಾ ಅಂತ. ಅದೆಲ್ಲವೂ ಕೂಡ ಬಿಗ್ ನ್ಯೂಸ್. ಅವ್ರಿಗೆ ಬಿಟ್ಟಿಲ್ಲ ಅಂದರೆ ನಾವೆಲ್ಲ ಯಾರು ಅಲ್ವಾ? ಸೊ ಸಾಮಾನ್ಯ ಮನುಷ್ಯರು ಯಾರು ಅಂತ ಹೇಳೋದು. ಮತ್ತು ನೋಡಿ ಮಕರ ರಾಶಿ ಅಂತ ಹೇಳಿದೆ, ಮಕರ ರಾಶಿ ಇಬ್ಬರದ್ದು ಕೂಡ ಮಕರ ರಾಶಿನೇ ಆಗಿರುತ್ತೆ. ಸುದೀಪ್ ಅವ್ರದ್ದು ಮಕರ ರಾಶಿ, ದರ್ಶನ್ ಅವ್ರದ್ದು ಮಕರ ರಾಶಿ ಆಗಿರುತ್ತೆ. ಆ ಮಕರ ರಾಶಿಗೆ ಇನ್ನು 2 ತಿಂಗಳು ಇದೇ ರೀತಿ ಇರುತ್ತೆ. ಅಂದರೆ ಫೆಬ್ರವರಿಗೆ ಗ್ರಹಗಳು ಬದಲಾಗ್ಬೋದು, ಆದರೆ ಎಲ್ಲೋ ಒಂದು ಕಡೆ ಜನವರಿ 15 ಫೆಬ್ರವರಿ ತನಕ ಈ ಒಂದು ಪರಿಸ್ಥಿತಿ, ಈ ಒಂದು ಮನಸ್ತಾಪದ ಒಂದು ಸಂಕೇತ ಹೀಗೆ ಇರುತ್ತೆ. ಹಾಗಾಗಿ ಯಾರೆಲ್ಲ ಮಕರ ರಾಶಿಯವರು ಇದ್ದೀರಾ, ಮಕರ ರಾಶಿಯವರಿಗೆ ತುಂಬ ಕಂಟಕ, ತುಂಬ ಟೈಮ್ ಕೆಟ್ಟಿರೋದ್ರಿಂದ ಖಂಡಿತ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನೋಡಿ, ಹೀಗೆ ಇದು ಸಣ್ಣ ಸಣ್ಣ ಜಗಳ ದೊಡ್ಡದಾಗಿ ಹತ್ಕೊಂಡು ಉರಿಯುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ಈ ಜನವರಿ 15-20ನೇ ತಾರೀಕುವರೆಗೂ ಮಕರ ರಾಶಿಯವರಿಗೆ ಏನೇ ಕೆಲಸ ಕಾರ್ಯ ಮಾಡಲಿ, ಏನೇ ಮಾತಾಡಲಿ, ಆ ಒಂದು ಮಾತಲ್ಲೂ ಕೂಡ ತುಂಬ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದೇ ರೀತಿ ಈ ವರ್ಷದ ಕೊನೆಯ ಒಂದು ತಿಂಗಳು ಇದಾಗಿರುತ್ತೆ. 2ನೇ ತಾರೀಕು ಅಂತ ಹೇಳಿದೆ, 2ನೇ ತಾರೀಕು 22ನೇ ತಾರೀಕು 22 ಅನ್ನೋ ನಂಬರ್ ಎಲ್ಲಿ ಪಾಸ್ ಆಗಿರುತ್ತೆ, 2 ಅನ್ನೋ ನಂಬರ್ ಎಲ್ಲಿ ಪಾಸ್ ಆಗಿರುತ್ತೆ, ಅದೇ ರೀತಿ 11 ಅನ್ನೋದು ಎಲ್ಲಿ ಪಾಸ್ ಆಗಿರುತ್ತೆ, 9 ಅನ್ನೋದು 9ನೇ ನಂಬರ್ ಎಲ್ಲಿ ಪಾಸ್ ಆಗಿರುತ್ತೆ, 18 ನಂಬರ್ ಎಲ್ಲಿ ಪಾಸ್ ಆಗಿರುತ್ತೆ. ಇವರೆಲ್ಲರೂ ಕೂಡ ಈ ಒಂದು ತಿಂಗಳಲ್ಲಿ, ಇನ್ನೊಂದು ವಾರ ಇರ್ಬೋದು, ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಯಾವುದಾದ್ರೂ ಒಂದು ಸಂಕಷ್ಟಕ್ಕೆ ಸಿಲುಕಾಕೊಂಡ್ರೆ ಖಂಡಿತ ನೀವು ಅದರಿಂದ ಹೊರಗಡೆ ಬರೋ ಅಷ್ಟರಲ್ಲಿ 2026 ಕೂಡ ಬಂದುಬಿಟ್ಟಿರುತ್ತೆ. ಆ 2026ರಲ್ಲೂ ಕೂಡ ಇದೇ ಒಂದು ನೋವನ್ನು ನೀವು ಅನುಭವಿಸ್ಬೇಕಾಗತ್ತೆ. ಮತ್ತು ಗ್ರಹಗಳು ಕೂಡ ಅದೇ ರೀತಿ ಇದ್ದಾವೆ ನೋಡಿ. ಶನಿ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದ್ರಿಂದ ಧನಸ್ಸು ರಾಶಿಯವ್ರಿಗೂ ಕೂಡ ತುಂಬ ಟೈಮು ಕೆಟ್ಟಿದೆ. ಯಾಕಂದರೆ ಅಲ್ಲಿ ಶುಕ್ರ, ಕುಜ ಮತ್ತು ಸೂರ್ಯ ಮತ್ತು ಬುಧ ಈ 4 ಗ್ರಹಗಳು ಒಟ್ಟಿಗೆ ಸೇರೋದ್ರಿಂದ ಜನವರಿ 20ನೇ ತಾರೀಕುವರೆಗೂ ಧನಸ್ಸು ರಾಶಿಯವರಿಗೆ ಹೆವಿ. ನಾನು ಲಾಸ್ಟ್ ಹೇಳಿದ್ದೆ ನಿಮಗೆ, ಡಿಸೆಂಬರು ಜನವರಿಯಲ್ಲಿ ತುಂಬ ಕೇಸ್ಗಳಾಗ್ತವೆ, ಇದು ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗಿರ್ತವೆ, ಅದೇ ರೀತಿ ತುಂಬ ಕೋರ್ಟು ಕೇಸ್ಗಳಾಗ್ತವೆ ಅಂತ ನಾನು 1-2 ತಿಂಗಳು ಮುಂಚೆನೇ ಹೇಳಿದ್ದೆ, ಇದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಅದೇ ರೀತಿ ನೋಡಿ, ಇದು ಸ್ಟಾರ್ಟಿಂಗು